ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಪಂಚಮದಲ್ಲಿರ್ತಕ್ಕಂಥ ಗುರು ಬದಲಾವಣೆ ಆಗ್ತಕ್ಕಂಥದ್ದು. ಸ್ವಲ್ಪ ಸಮಯ ಗುರುಬಲ ಇರೋದಿಲ್ಲ. ಶುಭ ಕಾರ್ಯಗಳಿಗೆ ಸ್ವಲ್ಪ ಲೇಟ್ ಆಗ್ತದೆ. ಜನ್ಮಶನಿ ಪರಿಹಾರ ಆಗಿದೆ, ಹೋದ ತಿಂಗಳು ಹೇಳಿದ್ದೇನೆ. ಶನಿ ಮತ್ತು ಶುಕ್ರರ ಅನುಕೂಲ ಇರತಕ್ಕಂಥ ತಿಂಗಳು. ಕಲಾವಿದರಿಗೆ, ಸಂಗೀತಗಾರರಿಗೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರೀಸ್ನಲ್ಲಿ ಇರೋರಿಗೆ, ಮದುವೆ ವಿಷಯದಲ್ಲಿ ಓಡಾಡ್ತಾ ಇರ್ತಕ್ಕಂಥವರಿಗೆ, ಬೇರೆ ಸಂಬಂಧಗಳಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಇವರಿಗೆಲ್ಲ ಅನೇಕ ಅನುಕೂಲ, ಅವಕಾಶ, ಮದುವೆ ಆಗೋದು, ಸಂತಾನವಾಗೋದು, ಅಥವಾ ಹೊಸ ಕೆಲಸ ಶುರು ಆಗೋದು, ಇಲ್ಲದೇ ಇರೋ ಖಾಲಿ ಇದ್ದ ಸಮಯವು ಏನೋ ಒಂದು ಕೆಲಸ ಬಂದು ತುಂಬತಕ್ಕಂಥದ್ದು, ಇವೆಲ್ಲ ಬದಲಾವಣೆ ಮಕರ ರಾಶಿಯವರಿಗೆ ವಿಶೇಷವಾಗಿ ತೆರ್ಕೊಳ್ತದೆ. ಸರ್ಕಾರಿ ಕೆಲಸಗಳು, ಸರ್ಕಾರಕ್ಕೆ ಸಂಬಂಧ ಇರತಕ್ಕಂತಹ ಕಾಂಟ್ರಾಕ್ಟ್ ಕೆಲಸಗಳಲ್ಲಿರ್ತಕ್ಕಂಥವರಿಗೆ ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಅವಕಾಶ ಆಗೋದು ಮಕರ ರಾಶಿಯವರಿಗೆ. ಆರೋಗ್ಯವು ಸುಧಾರಿಸ್ತಕ್ಕಂಥದ್ದು. ಭಾಳ ಒಳ್ಳೆಯ ತಿಂಗಳಿದೆ ಮೇ ತಿಂಗಳು. ಕುಜನ ಒಂದು ನೀಚಚಾರ ಸಪ್ತಮದಲ್ಲಿ ಇರುವುದರಿಂದ ಸುಬ್ರಹ್ಮಣ್ಯ ದೇವರ ಮತ್ತು ನಾಗದೇವರುಗಳ ಆರಾಧನೆಯನ್ನು, ಅಭಿಷೇಕ ಸೇವೆಯನ್ನು, ಪ್ರಸಾದ ಸೇವೆಯನ್ನು ಆಗಾಗ ಮಾಡ್ತಾ ಹೋಗೋದು ಅಥವಾ ಮೇ ತಿಂಗಳಲ್ಲಿ ವಿಶೇಷವಾಗಿ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯ ದೇವತಾನುಗ್ರಹ ಮಕರ ರಾಶಿಯವರಿಗೆ.